ಇನ್ನು ಲೋಕಸಮರ ಅಖಾಡದಲ್ಲಿ ಬಿಜೆಪಿಗೆ ಬರೀ ಬಂಡಾಯದ್ದೇ ಚಿಂತೆ. ಒಂದು ಸರಿಪಡಿಸಿದ್ರೆ ಇನ್ನೊಂದು ಜಾಸ್ತಿ ಆಗುತ್ತೆ, ಅದು ಸರಿಪಡಿಸಿದ್ರೆ ಇನ್ನೊಂದು ಜಾಸ್ತಿ ಆಗುತ್ತೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಸಮಾಧಾನಗೊಂಡಿದ್ದ ಎಸ್.ಆರ್. ವಿಶ್ವನಾಥ್ ಮತ್ತೆ ತಿರುಗಿ ಬಿದ್ದಿದ್ದ. ಚಿಕ್ಕಬಳ್ಳಾಪುರದಲ್ಲಿ ಎಸ್.ಆರ್. ವಿಶ್ವನಾಥ್ ಅವರ ಅಸಮಾಧಾನ ತಣ್ಣಗಾಯಿತು ಅನ್ನುವಷ್ಟರಲ್ಲೇ ಮತ್ತೆ ತಿರುಗಿ ಬಿದ್ದಿದ್ದಾರೆ. ಖುದ್ದು ಅಮಿತ್ ಶಾ ಅವರೇ ಸಂಧಾನ ಮಾಡಿದ್ರು ಕೂಡ ಈ ಒಳಬೇಗುದಿ ಅಂತಕ್ಕಂಥದ್ದು ತಣ್ಣಗಾಗಿಲ್ಲ. ಸುಧಾಕರ್ ಅವರು ಬದಲಾಗದೇ ಇದ್ರೆ ತಮ್ಮ ಗೋರಿಯನ್ನು ತಾವೇ ತೋಡ್ಕೊಳ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಮೋದಿಯವರೇ ನಮ್ಮ ಅಭ್ಯರ್ಥಿ, ಮೋದಿ ಹೆಸರೇಳೇನೆ ಮತ ಕೇಳೋದು ಅಂತ ಎಸ್.ಆರ್. ವಿಶ್ವನಾಥ್ ಗುಡುಗಿದ್ದಾರೆ. ಮನೆ ಬಾಗಿಲು ಬರ್ರಿ, ಹೃದಯ ತೆಗೆದದೆ ಅಂತಂದರೆ ಇದ್ದಾಗ ಏನು ಮಾಡೋರು ಅಂತೇಳಿ ಗೊತ್ತು. ಅದಕ್ಕೆ ನಮ್ಮವ್ರಿಗೆ ಹೇಳಿದೆ, ಅದಕ್ಕೆ ನಾನು ಜವಾಬ್ದಾರನಲ್ಲ. ನೀವೇನಾದರೂ ಇತ್ತು ಅಂದರೆ ನಾಳೆ ಗೆದ್ದಾಗ ಕೆಲಸ ಮಾಡಿಕೊಟ್ಟಿಲ್ಲ, ಮನೆ ಬಾಗಿಲು ಬಿಟ್ಟಿಲ್ಲ ಅಂದರೆ ನಾನು ಜವಾಬ್ದಾರಿ ಇರಲ್ಲ. ಇವತ್ತು ನಾನು ಮಾಡೋವಂಥದ್ದು ನರೇಂದ್ರ ಮೋದಿಯವ್ರ ಹೆಸರು ಹೇಳೇ ಮಾಡೋದು. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಸುಧಾಕರ್ ಅಂತ ಹೇಳಿಲ್ಲ ನಾನು, ನರೇಂದ್ರ ಮೋದಿಯವರು BJP. ಯಾಕಂದರೆ ನಮಗೆ ಇವತ್ತು ರಾಜಕೀಯವಾಗಿ ನಮಗೆ ಬುನಾದಿ ಕೊಟ್ಟಿರೋದು, ನಮಗೊಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ. ಮೇಲೇ ಯಲಾಂಕದ ಮೇಲೇ ಭಾಳ ಡಿಪೆಂಡ್ ಆಗಲು ಕೂಡ ಇರಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ತಗೊಂಡ್ಲಿ ಫಸ್ಟ್ ಅವರು. ಯಲಾಂಕ 1 ಲಕ್ಷ ಕೊಡ್ತಾರೆ, 1 ಲಕ್ಷ ಕೊಡ್ತಾರೆ, ಅವೆಲ್ಲ ಅಷ್ಟು ಸುಲಭ ಅಲ್ಲ. ನರೇಂದ್ರ ಮೋದಿಜಿಯವ್ರ ಜೊತೆಯಲ್ಲಿ ವ್ಯಕ್ತಿನೂ ಕೂಡ ನೋಡ್ತಾರೆ. ಅದನ್ನೇ ನಾನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಅನುಮಾನ ಪಡ್ತಾವ್ರೆ, ಬೇರೆ ಕಡೆ ಹೇಳೋದು, ಡೆಲ್ಲಿಯಲ್ಲಿ ಹೋಗಿ ಹೇಳೋವಂಥದ್ದು, ನಮ್ಮ ರಾಜ್ಯ ನಾಯಕರಿಗೆ ಹೇಳೋದು ಇನ್ನೂ ಮಾಡ್ತಾರೆ. ಅದಕ್ಕೋಸ್ಕರ ಬೇಸತ್ತು ಇವತ್ತು ಸ್ವಲ್ಪ ನಾನು ಮಾತಾಡಿರ್ತಕ್ಕಂಥದ್ದು. ಇನ್ನು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಆಮೇಲೆ ನನಗೆ ಗೊತ್ತಿಲ್ಲದಂಗೆ ನಮ್ಮ ಕೆಲವು ಕಾರ್ಯಕರ್ತನೆಲ್ಲ ಸಂಪರ್ಕ ಮಾಡಿರೋದು ಇವೆಲ್ಲ ಕೂಡ ಗೊತ್ತಾಯ್ತೆ. ಮನೆ ಹತ್ರ ಕರ್ಸ್ಕೊಂಡವ್ರೆ, ಫೋಟೋಗಳು ಬಂತು ನನಗೆಲ್ಲ ಕೂಡ. ಇದನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತು ಅಂತಂದರೆ ಅವನ ಗೋರಿನ ಅವರೇ ತೋಡ್ಕೊತಾರೆ. ನಮ್ಮ ಕಾರ್ಯಕರ್ತರು ಮೊನ್ನೆ ಘೋಷಣೆ ಹಾಕವ್ರೆ ಕೋವಿಡ್ದು, ಅದೆಲ್ಲ ಕೂಡ ಅವ್ರು ಯಾರು ಕೂಡ ಮೋದಿ ಹೆಸರೇ ಓಟ್ ಕೇಳೋದು. ಈಗ ಅವರ ಹೆಸರು ಹೇಳ್ಕೊಂಡ್ರೆ ಮೊನ್ನೆ ಹಿಂಗಂದ್ರೆ ಇವತ್ತು ನೋಡ್ರಿ ಹಿಂಗಂತೀರಿ ಅಂತ ಹೇಳ್ತಾರೆ. ಅವೆಲ್ಲ ಸ್ವಲ್ಪ ಮುಜುಗರ. ಅದಕ್ಕೋಸ್ಕರ ನಾವು ನೇರವಾಗಿ ಹೇಳಿರ್ತಕ್ಕಂಥದ್ದು. ಇವತ್ತು ನಾನು ಹೇಳ್ತೀನಿ, ಸುಧಾಕರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಅವರಲ್ಲ ನರೇಂದ್ರ ಮೋದಿಯವರು. ಆ ಥರ ಆಲ್ ರೈಟ್, ಅದು ಎಲ್ಲರೂ ಹೇಳ್ತಾರೆ, ಇವನ್ ಅಭ್ಯರ್ಥಿಗಳೇ ಹೇಳ್ತಾರೆ, ನಾವು ಮೋದಿಯವರ ಹೆಸರು ಹೇಳ್ಕೊಂಡೇ ಗೆದ್ದು ಬಂದಿರೋದು, ಮೋದಿಯವ್ರಿಗೆ ಮತ ಕೊಡಿ. ಎಲ್ಲರ ಬಾಯಲ್ಲೂ ನೋಡಿ BJP ಕ್ಯಾಂಡಿಡೇಟ್ ಏನು ಹೇಳ್ತಾರೆ, ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು, ಅದಕ್ಕೋಸ್ಕರ ವೋಟ್ ಕೊಡಿ, ನನ್ನನ್ನು ಗೆಲ್ಲಿಸಿ ಅಂತ ಯಾರೋ ಕೇಳ್ತಾ ಇಲ್ಲ. ಬಟ್ ಅವ್ರದ್ದೇನೋ ಅಸಮಾಧಾನ ಇದೆ. ಒಂದು ಅಮಿತ್ ಶಾ ಅವರು ಸಂಧಾನ ಮಾಡಿದ್ಮೇಲೆ ಸ್ವಲ್ಪ ಎಸ್.ಆರ್. ವಿಶ್ವನಾಥ್ ತಣ್ಣಗಾಗಿದ್ರು. ಬಟ್ ಸುಧಾಕರ್ ಅವರೇನೋ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾರೆ. ಬೆಳಗ್ಗೆ BJP ಅವ್ರ ಹತ್ರ, ರಾತ್ರಿ ಕಾಂಗ್ರೆಸ್ ಅವ್ರ ಹತ್ರ ಮಾತಾಡ್ತಾರೆ. ಏನೇನೋ ಬೇಸರಗಳಿದೆ. ಹಾಗಾಗಿ ಅದನ್ನು ಇವತ್ತು ಅವರು ಹೊರಗೆ ಹಾಕಿದ್ದಾರೆ.